ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ ಸರ್ಕಾರದಿಂದ. ಮಧ್ಯಸ್ಥಿಕೆ ಯಾರು ಅಮೌಂಟ್ ಡ್ರಾ ಮಾಡಿ ನಿಮ್ ಕೈದಾಗ ಯಾರು ಕೊಡಲ್ಲ. ನೀವು ಉದ್ಯೋಗ ಖಾತ್ರಿಯಲ್ಲಿ NMR ತೆಗಿದ್ರು, ನೀವು ಕೆಲ್ಸಕ್ಕೆ ಹೋದ್ರಿ ಅಂದ್ರೆ ಸರ್ಕಾರಿ ಕೆಲಸನೇ ಮಾಡ್ತಾ ಇದ್ದೀರಿ ನೀವು. ಆ ತರ ಸರ್ಕಾರ ನಿಮ್ ಮನೆ ಬಾಗಿಲಿಗೆನೆ ತಂದು ಕೆಲಸ ಕೊಡ್ಲಿರ್ತದ. ನೀವು ಸುಮಾರು ಜನ ಭಾಗವಹಿಸ್ಬೇಕಂತಕ್ಕಂಥದ್ದು ಆ ಕೆಲಸದಲ್ಲಿ, ಅದ್ರ ಉಪಯೋಗ ತಗೋಬೇಕು. ಒಂದ್ ಜಾಬ್ ಕಡೆಗೆ 100 ದಿನ ಸಿಗ್ತದ ಅಂತ ಎಲ್ಲರಿಗೆ ಗೊತ್ತದ. ಸುಮಾರು ಇದು 18-19 ವರ್ಷ ಆಲಕ್ ಬಂತು ಇದು ಯೋಜನೆ ಬಂದು. ಈ ಯೋಜನೆ ಬಗ್ಗೆ ಎಲ್ಲರಿಗೆ ಗೊತ್ತಿದೆ ಆಲ್ರೆಡಿ. ಆದ್ರೂ ಕೂಡ ಕೆಲವೊಂದು ವಿಷಯಗಳು ನಾ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿತಕ್ಕಂಥ ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದಾಗಿರ್ಬೇಕು ಮತ್ತು ಆ ಕೆಲಸ ಮಾಡಿರ್ತಕ್ಕಂಥದ್ದು ದೀರ್ಘಕಾಲ ಬಾಳಿಕೆ ಬರುವಂತ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಈ ಯೋಜನೆ ಉದ್ದೇಶ ಇರ್ತದ. ನೀವು ಸುಮ್ನೆ ಎಲ್ಲೋ ಹೋಗಿ ಸುಮ್ನೆ ನಾಲ್ಕು ಮಣಿಕೆ ಎದರ್ಕೇಸಂದ್ರೆ ಹಾಜರಿ ಕೊಡ್ರಿ ಅದು ಕೊಡ್ರಿ ಅಂತಂದ್ರೆ ಈ ಯೋಜನೆಯಲ್ಲಿ ಹಂಗ ಇರಲ್ಲ. ಬಟ್ ಒಂದು ಕುಟುಂಬದಲ್ಲಿ ಇಬ್ರು ಕೆಲಸ ಮಾಡ್ಲಿ ಅಥವಾ 4 ಜನ ಕೆಲಸ ಮಾಡ್ಲಿ, ಒಟ್ಟು ಇಬ್ಬಿಬ್ಬರಿಗೆ 10/10 10/10 ಆಳ ಏನದ 1 ಫೀಟ್ ಅಷ್ಟು ತೋಡ್ಲೇಬೇಕು. ನೀವು ತೋಡ್ದಾಗ ಮಾತ್ರ 2 ಹಾಜರಿ ಕೊಡ್ತಾವ. ಇತ್ತೀಚೆಗೆ ದಿನಗಳಲ್ಲಿ ಏನಾಗ್ಬಿಟ್ಟದ ಅಂತಂದ್ರೆ ಉದ್ಯೋಗ ಖಾತ್ರಿ ಅಂದ್ರೆ ಸುಮ್ನೆ ಸಾಮಾನು ಇಟ್ಕೊಂಡು ಹೋಗಿ ಆ ಸ್ಥಳಕ್ಕೆ ಹೋಗಿ GPS ಫೋಟೋ ಹಾಕ್ಬೇಕು, ಪೇಮೆಂಟ್ ಮಾಡ್ತಾರಂತ ಕೂಲಿ ಕಾರ್ಮಿಕರು ಕೆಲವೊಂದ್ ಕಡೆ ಎಲ್ಲ ಕೆಲಸ ಮಾಡ್ತಾ ಇಲ್ಲ. ಹಂಗ ಕೆಲಸ ಮಾಡ್ಲಾರ ಸಲುವಾಗಿ ನಾವು ವಿಸಿಟ್ ಬಂದಾಗ ಅಲ್ಲಿ ಕೆಲಸ ಕಾಣಿಲ್ಲ ಅಂತಂದ್ರೆ ಸುಮಾರು ಒಂದ್ 50 ಜನರದ್ದು NMR ತೆಗೆದಿರ್ತಾರ. ಅಲ್ಲಿ 50 ಜನರು ಹಾಜರಿ NMR ತೆಗೆದಾಗ ಅಲ್ಲಿ ಕೆಲಸ ನೋಡಿದ್ರೆ ಒಂದ್ 10 ಜನರು ಆಗಷ್ಟು ಕೆಲಸ ಮಾಡಿರಲ್ಲ. ಹಂಗಾಗಿ ಹೊಸ ಮಂದಿದ ಆಬ್ಸೆಂಟ್ ಆಗ್ಬಿಡ್ತಾರ. ನಮ್ದು ಅಬ್ಸೆಂಟ್ ಆಗಿದೆ, ಪಗಾರ ಬಂದಿಲ್ಲ ಅಂತ ನೀವು ವಿಚಾರ ಮಾಡ್ತೀರಿ. ಕಾರಣ ಯಾರು? ನೀವೇ. ನಿಮ್ದು ಅವತ್ತಿಂದ ಅವಧಿಯೊಳಗೆ ಎಷ್ಟು ಕೆಲಸ ಮಾಡ್ಬೇಕಾಗ್ಯದ ಅಷ್ಟ್ ಮಾಡಿದ್ರೆ ಮಾತ್ರ ನೀವು ಸೇಫ್ ಇರ್ತೀರಿ. ಅವ್ರ ಕೆಲ್ಸಕ್ಕೆ ಹಾಜರಿ ಹಾಕಲೇಬೇಕದು. ಒಂದ್ ದಿನಕ್ಕೆ ಎಷ್ಟು ಕೂಲಿ ಅದ ನಿಮ್ಗೆ ಗೊತ್ತದಲ್ರಿ? ಉದ್ಯೋಗ ಖಾತ್ರಿ ಎಷ್ಟದ್ರಿ? ಯಾರಾದ್ರೂ ಒಬ್ರು ಹೇಳ್ತೀರಿ? ಒಂದ್ ದಿನಕ್ಕೆ ಎಷ್ಟು ಕೊಡ್ತಾರೆ ನಿಮ್ಗೆ ಕೂಲಿ? दिवसा मजुरी किती आहे म्हणताय? कन्नड नाही कळालं एक दिवसात मजुरी किती आहे? दोघं हा उद्योग खात्रीमध्ये दोघाला मिळून हा 349 ನಿಮ್ಗೆ ಗೊತ್ತದಲ್ರಿ? ಅಷ್ಟೇ ಅಂದ್ರೆ ಏನ್ರಿ, ನಿಮ್ಮ ಪಗಾರ ನಿಮ್ಗೆ ಎಷ್ಟು ಬೀಳ್ತದೆ ಗೊತ್ತಿರ್ಬೇಕು. ನಿಮ್ಗೆ ಕಡಿಮೆ ಬಂದದನ್ನು ಗೊತ್ತಾಗ್ಬೇಕು, ಕರೆಕ್ಟ್ ಬಂದದಿಲ್ಲ ಅಂತ ಗೊತ್ತಾಗ್ಬೇಕು. ಯಾಕೆ ಗೊತ್ತಾಗ್ಬೇಕು ಈ ಮಾತು ಹೇಳಿರ್ತೀನಿ ಅಂತಂದ್ರೆ, ಕಡಿಮೆ ಯಾಕೆ ಹಾಕಿದ್ರು 349 ಒಂದ್ ದಿನಕ್ಕೆ ಹಾಜರಿ ಅಮೌಂಟ್ ಬರ್ಬೇಕಿತ್ತು ಅಂತಂದ್ರೆ ಅಮೌಂಟ್ ಇವ್ರಿಗೆ ಮೊದಲು ಹೆಂಗಿತ್ತಂದ್ರಿ, ಒಂದ್ ಕುಟುಂಬಕ್ಕೆ ಮುಖ್ಯಸ್ಥರು ಯಾರು ಇರ್ತಾರ ಅವ್ರಿಗೆ ಎಲ್ಲಾ ಸದಸ್ಯರ ಅಮೌಂಟ್ ಒಬ್ಬರಿಗೆ ಜಮಾ ಆಗ್ತಿತ್ತು ಮೊದಲು. ಅವಾಗ ನನ್ ಜಮಾ ಆಗಂದ್ರೆ ನಿಲ್ರಿ ಏನೇನೋ ಇದು ಆಲತ್ತಿತ್ತು, ಜನರಿಗೆ ಪ್ರಾಬ್ಲಮ್ ಆಗತ್ತಿತ್ತು. ಈಗ ಎಲ್ಲ ಮನೆ ಯಜಮಾನ್ರಿಗೆ ಜಮಾ ಆಯ್ತು ಅಂತಂದ್ರೆ ಮಹಿಳೆಯರು ಕಷ್ಟ ಅನುಭವಿಸ್ತಿದ್ರು, ಅವರೆಲ್ಲ ಹಾಳು ಮಾಡ್ತಿದ್ರು. ಈಗ ಏನಾಗ್ಬಿಟ್ಟು ಇಂಡಿವಿಜುವಲ್ ಆದ್ರೂ ಕೂಡ ಮತ್ತೆ ಹಿಂಗ ಸರ್ಕಾರ ಉದ್ದೇಶ ಏನ್ ಮಾಡಿದ, ಎಲ್ಲ ಒಂದ್ ಕುಟುಂಬಕ್ಕೆ ಒಬ್ಬರಿಗೆ ಹಾಕ್ಬೇಕು ಇತ್ತು. ಅವಾಗ ಹಾಕ್ಸಿದ್ರು. ಈಗ ಹಂಗ ದುರ್ಬಳಕೆ ಆಗ್ಬಾರ್ದು ಹಣ ಅಂತೇಳಿ ಎಲ್ಲ ಫಲಾನುಭವಿ ಪ್ರತಿಯೊಬ್ಬರು ಅವ್ರವ್ರ ಖಾತೆಗ ಸಪ್ರೇಟ್ ಮಾಡಿ ಹಾಕ್ಲಿಕ್ಕತ್ತದ. ಅಷ್ಟೆಲ್ಲ ಪ್ರಯತ್ನ ಮಾಡ್ಲತ್ತದ. ಯಾಕಂದ್ರೆ ಯಾರು ದುಡಿತಾರ ಅವ್ರಿಗೆ ಹಣ ಮುಟ್ಬೇಕಂತೇಳಿ. ಆದ್ರೂ ಕೂಡ ಇಲ್ಲಿ ಫೋನ್ ಪೇ ಅದು ATM ಹಿಂಗೆಲ್ಲ ಯೂಸ್ ಮಾಡ್ಕೊಂಡು ಕೂಡ ಕೆಲವೊಂದ್ ಕಡೆ ದುರುಪಯೋಗ ಆಗ್ಲಿಕ್ಕೆ ಅದು ಸ್ವಲ್ಪ ಕಡಿಮೆ ಆಗಿದೆ. ಇಂಡಿವಿಜುವಲ್ ಆಗಿ ಪೇಮೆಂಟ್ ಜಮಾ ಯಾವಾಗಿನಿಂದ ಸ್ಟಾರ್ಟ್ ಆಗಿದೆ ಅವಾಗಿನಿಂದ ಅಂತದೆಲ್ಲ ದುರುಪಯೋಗ ಮಾಡ್ಕೊಂಡು ಕಡಿಮೆ ಆಗ್ಯದ ಅಂತೇಳಿ ಅನಿಸ್ತದ. ಬಟ್ ನೀವು ಕೆಲಸ ಮಾಡೋದು ಮಾತ್ರ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ದು ಹಾಜರಿ ಕಟ್ ಆಗಲ್ಲ, ಕರೆಕ್ಟ್ ಅಮೌಂಟ್ ಜಮಾ ಆಗ್ತದ. ಆಮೇಲೆ ನೀವು ವೈಯಕ್ತಿಕ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ನಾವು ನೋಡಿದೀವಿ ಕೆಲವೊಂದು ದನ್ ಕೊಟ್ಟಿಗೆ ಅದು ಇದು ಹಂಗ ಇರಲ್ಲ. ಅದು ನೀವು ದನ್ ಕೊಟ್ಟಿಗೆ ಮಾಡ್ಕೋಬೇಕಂತಂದ್ರೆ ಗೋಡಿ ಕಟ್ಟಬೇಕು 3 ಫೀಟ್ ಹೈಟ್, ಸುತ್ತ ರೌಂಡ್ ಫಿಗರ್ ಡೋರ್ ಬಿಟ್ಟು ಬಾಗಿಲು ಕಡೆ ಬಿಟ್ಟು ಅದಕ್ಕೆ ದವಣಿ ಇರ್ಬೇಕು, ಎತ್ಗಳಿಗೆ ಮೇವು ತಿನ್ನಪ್ಲೆ. ಆ ತರ ಕಟ್ಕೊಂಡು ಮ್ಯಾಲ ಟೀನ್ ಹಾಕ್ಬೇಕು, ಹೆಂಗಲ್ ಹಾಕಿ. ಅದಕ್ಕೆ ದನ್ ಕೊಟ್ಟಿಗೆ ಅಂತಾರ. ಇಲ್ಲಿ ಏನ್ ಮಾಡಿದ್ರಿ, ಸುಮ್ನೆ ಹಂಗೆ ಟೀನ್ ಹೊಡೆದ್ ರೌಂಡ್ ಫಿಗರ್ ಟೀನ್ ಹೊಡಿತೀರಿ, ಆಯ್ತು ಡೋರ್ ಕೂಡಿಸ್ತೀರಿ, ದನ್ ಕೊಟ್ಟಿಗೆ.
ಹಂಗಿರಲ್ಲ. ಸರ್ಕಾರದ ಯೋಜನೆ ಹೆಂಗಂದ್ರೆ ಒಂದು ಬಾಳಿಕೆ ಬರ್ತಕ್ಕಂಥದ್ದು ಒಂದು ಕಾಮಗಾರಿ ಆಗ್ಬೇಕನ್ನೋದು ಒಂದು ಉದ್ದೇಶ ಇರ್ತದ. ಈ ಬದು ನಿರ್ಮಾಣನು ಮಾಡ್ಕೋತೀರಿ ಅಂದ್ರೆ ನೀವು ಬ್ಯಾಸಗಿ ಟೈಮಲ್ಲಿ ಹಾಕಿರ್ತೀರಿ, ಒಂದ್ ಮಳೆಗಾಲ ಹೋದ್ರೆ ಸಾಕು ಬದು ನಿರ್ಮಾಣನೇ ಕಾಣಲ್ಲ. ಇಲ್ಲೇ ಮಾಡಿದೀವ್ರಿ ಅಂತೀರಿ. ಅಂದ್ರೆ ನಾ ಹೇಳೋದೇನಂದ್ರೆ ನೀವು ಮಾಡಿರೋದು ಉಪಯೋಗ ಆಗ್ಬೇಕು. ಸರ್ಕಾರ ಉದ್ದೇಶ ಅದೇ ಅದ. ಸರ್ಕಾರ ದುಡ್ಡು ಖರ್ಚು ಮಾಡಿದ್ದು ಜನರಿಗೆ ಕೂಲಿನೂ ಸಿಗ್ಬೇಕು, ಮಾಡಿರೋ ಕೆಲಸ ಜನರಿಗೆ ಉಪಯೋಗ ಆಗ್ಬೇಕು. ಈ ಒಂದ್ ರಸ್ತೆಗೆ ಹೋಗ್ಲಿಕ್ಕೆ ಆಗ್ತಿರಲ್ಲ, ಮಳೆಗಾಲದ ಕೆಸರು ಅದು ಇದು ಇರ್ತದ. ಅಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿ ಅಂತೇಳಿ ಮಾಡ್ಕೊಳಕ್ ಅವಕಾಶ ಇರ್ತದೆ ಈ ಉದ್ಯೋಗ ಖಾತ್ರಿಯಲ್ಲಿ. ಆ ಕಾಮಗಾರಿ ಸ್ಥಳಕ್ಕೆ ಕಾಮಗಾರಿ ಆಗಿದೆ ಉದ್ಯೋಗ ಖಾತ್ರಿ ಕಡೆಯಿಂದ ಅಂತಂದ್ರೆ ಅಲ್ಲಿ ಆ ಜನರಿಗೆ ಯೂಸ್ ಆಗ್ಬೇಕು. ಆ ಹೋಗ್ತಕ್ಕಂಥ ಜಮೀನಿಗೆ ಅಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ನಾವು ಮೊದಲು ಹೋಗ್ಲಕ್ ಬರ್ತಿರ್ಲಿಲ್ಲ, ಈಗ ಚೆನ್ನಾಗಿ ಹೋಗ್ಲಕತ್ತೀವಿ ಅಂತ ಯೂಸ್ ಆಗ್ತಕ್ಕಂಥ ಕಾಮಗಾರಿ ಆಗ್ಬೇಕು. ಸುಮ್ಮನೆ ಎಣ್ಣೆ ಮರ ಹಾಕೋದು ಇದು ಹಾಕೋದು ಈಗೆಲ್ಲ ಬಂದಾಗ್ಬಿಟ್ಟಿದೆ, ಮೊದ್ಲಿನ ತರ ಈಗಿಲ್ಲ. ನಿಮ್ ತಲೆಯಲ್ಲಿ ಹಂಗೆ ಇಟ್ಕೋಬಾರ್ದು. ಬರೀ ಸಾಮಾನ್ಯವಾಗಿ ತೊಗೊಂಡು ಫೋಟೋ ಹಾಕಿ ಹೋದ್ರೆ ಹಾಜರಿ ಬರ್ತಂತ ಇಟ್ಕೋಬಾರ್ದು. ನಿಮ್ದು ಏನ್ ಜವಾಬ್ದಾರಿ ಇಬ್ಬಿಬ್ರದ್ದು ಕೆಲಸ ಏನ್ 10/10 ಹೊಡೆದದ ಅಷ್ಟು ಹೊಡೆದ್ರೆ ಮಾತ್ರ ನಿಮ್ದು ಹಾಜರಿ ಫಿಕ್ಸ್ ಆಗ್ತದ. ಹಂಗಿರೋದ್ರಿಂದ ಏನಂತ तुम्हाला तुम्ही काढा पाणी काढायचं मग आम्हाला खंड होती 10 ಜನ ಅದ 10 ಜನದಾಗ 8 ಜನ ಮಾಡಲಿಲ್ಲ, ಇಬ್ರು ಮಾಡುತ್ತಾರಂದ್ರ ಇಬ್ರಿಗೆ 8 ಜನ ಬೈತಾರಂತ, ನೀ ಯಾಕೆ ಕೆಲಸ ಮಾಡ್ತೀಯ ಅಂತ ಹೇಳಿ. ಈಗ ನೀವು 8 ಜನ ಕೆಲಸ ಮಾಡಲ್ಲ, ಇಬ್ರೇ ಕೆಲಸ ಮಾಡೋರು ಇದ್ರೆ ಅಂದ್ರೆ 8 ಮಂದಿ ಹಾಜರಿ ಕಟ್ ಆಗ್ತದ. ಅರ್ಧ ಪಗಾರ ಹಾಕ್ತಾರೆ, 8 ಮಂದಿ ಇಬ್ರೇ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಹಂಗಾದ್ರೆ ನೀವು ಎಲ್ಲರಿಗೆ ಹಾಜರಿ ಕಟ್ ಆಗ್ಬಿಡ್ತದ. ವೈಮನ್ಸ್ ಇರ್ಬಾರ್ದು. ನಿಮ್ ಕಾಯಕ ಬಂದು ಏನ್ ಹೇಳ್ತಾರ ನಿಮ್ ಸ್ಥಳಕ್ಕೆ ಒಂದ್ 20 ಜನ 30 ಜನ ಟೀಮ್ ಮಾಡ್ಕೊಂಡು ನೀವ್ ಒಂದ್ ಕಾಯಕ ಬಂದು ಏನ್ ನಿಮ್ಗೆ ಹಾಜರಿ ಏನ್ ಮಾಡ್ತಿರ್ತಾರಲ್ಲ ಅವ್ರ ಮಾತ್ ನೀವು ಕಡ್ಡಾಯವಾಗಿ ಕೇಳ್ಬೇಕು. ನೀವೇನ್ ಹಾಜರಿ ಹಾಕೋರೇನು, ನೀವೇನ್ ಪೇಮೆಂಟ್ ಮಾಡ್ಯಾರೇನು ಅವ್ರಿಗೆಲ್ಲ ದುರುಪಯೋಗ ಮಾಡ್ಕೋಬಾರ್ದು. ಕೇಳಬೇಕು ಅವ್ರ ಮಾತು. ಅಂದಾಗ ನೀವು ಕರೆಕ್ಟ್ ಕೆಲಸ ಮಾಡ್ತೀರ. ಅವ್ರ ಮಾತು ಕೇಳಿಲ್ಲ ಅಂತಂದ್ರೆ ನಿಮ್ಮಲ್ಲೇ ವೈಮನಸ್ ಬೆಳ್ಕೊಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ನೀವು ಕಳ್ಕೊಂಡ್ಬಿಡ್ತೀರ. ಅವ್ರಿಗೆ ಕಾಯಕ ಬಂದು ಯಾಕೆ ಮಾಡ್ಯದ ಅಂತಂದ್ರೆ ಸರ್ಕಾರ ಒಂದ್ 20 ಜನ ನಿಮ್ಮಲ್ಲೇ ಹೇಳ್ಬೇಕಂದ್ರೆ ಕನ್ನಡ ನಿಮ್ಗೆ ಸ್ವಲ್ಪ ತಿಳಿತದೇನೋ, ಪೂರ್ತಿ ತಿಳಿಯಲ್ಲ ಅಂತ ಅನಿಸ್ತದ. ನಾ ಹೇಳೋದು ಸರ್ ಹೇಳ್ತಾರ ಒಂದು ಶಾರ್ಟ್ ಲೈನ್ ನಿಮ್ಗೆ ತಿಳಿಯತ್ತಾರ. ಯಾರೇ ಕಾಯಕ ಬಂದು ನಿಮ್ಗೆ ಏನ್ ನೇಮಕ ಮಾಡಿರ್ತಾರಲ್ಲ ಒಂದಿಷ್ಟು ಜನ ಅವ್ರ ಮಾತು ಕೇಳ್ಕೊಂಡು ನೀವು 20 ಜನರು ಎಷ್ಟು ತ್ಯಾಗ ಹೊಡಿಬೇಕು ಏನೋ ಕಾಯಕ ಬಂದು ಅಳತಿ ಮಾಡಿ ಕೊಟ್ರಲ್ಲ ಅಷ್ಟು ತ್ಯಾಗ ಹೊಡೆದ್ರಂದ್ರೆ ನೀವು ಕರೆಕ್ಟ್ ಸೇಫ್ಟಿ ಇರ್ತೀರಿ. 1-2 ಗಂಟೆ ನೀವು ಕಷ್ಟ ಪಡ್ಬೇಕಷ್ಟೇ. 1-2 ಗಂಟೆ ಕಷ್ಟಪಟ್ರಿ ಅಂದ್ರೆ ನಿಮ್ಗೆ 100 ದಿನ ಕೆಲಸ ಸಿಗ್ತಾ. ಅದೇ ತರ ಕಂಟಿನ್ಯೂ ಮಾಡಿದ್ರೆ ನೀವು ಆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಬಿಡಿಸ್ಬಿಡ್ತಾರ. आजपर्यंत वायपट गेले नाही, पुढे असं करू नका. आजपर्यंत वायपट गेले नाही, सगळ्याच्या मजुरी घातलेलाच आहे. तरी पण गव्हर्नमेंटचा आम्ही पगार घेतो म्हटलं तर हे काळजीनं काम करा. सरकारचा उद्देश काय आहे? 10/10 तुम्ही कधी भी मारा कधी भी जावा. ಆ ತರ ಯೋಜನೆದ ಒಂದು ಉದ್ದೇಶ ಇರ್ತದ. ಪ್ರತಿಯೊಂದನ್ನು ನೀವು ಮಾಡಿರೋ ಕೆಲಸ ಕಾಣೋ ತರ ಇರ್ಬೇಕು. ಮತ್ತೆ ನೀವು ಮಾಡಿ ಬಂದ್ರಿ ಅಂದ್ರೆ 6 ತಿಂಗಳದೇ ಕಾಣರಪ್ಲೆ ಆಗಿರ್ಬಾರ್ದು. ಹಂಗಿತ್ತು ಅಂತಂದ್ರೆ ಯಾರು ಪೇಮೆಂಟ್ ಮಾಡಿರ್ತಾರೆ ನಿಮ್ದು PDO ಅವರು, ಅಧ್ಯಕ್ಷರು, ಆಮೇಲೆ ಜೈ ಅವ್ರದ್ದು, ಅವ್ರ ಮೇಲೆಲ್ಲ ನೀವು ಮಾಡಿರೋ ಕೆಲಸದ ರಿಕವರಿ ಬರೀತಾರೆ. ಮತ್ತೆ ನೀವು ಮಾಡಿರೋ ಕೆಲಸ ಕಾಣಿಲ್ಲ ಅಂದ್ರೆ ಅವ್ರು ಕಟ್ಟಬೇಕು, ಅವ್ರ ಪಗಾರ ಕಟ್ ಮಾಡ್ತಾರೆ. ನೀವು ಯಾರು ಹಾಜರಿ ಹಾಕಿರ್ತಾರಲ್ಲ, ಯಾರು ಪೇಮೆಂಟ್ ಮಾಡಿರ್ತಾರಲ್ಲ ಅವ್ರ ಪಗಾರಲ್ಲಿ ಅದು ಅಮೌಂಟ್ ಕಟ್ ಮಾಡ್ತದೆ ಸರ್ಕಾರ. ಸಂಬಂಧಪಟ್ಟ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಪೇಮೆಂಟ್ ಅಮೌಂಟ್ ಎಷ್ಟು ಕಾಮಗಾರಿ ಬೋಗಸ್ ಆಗಿಲ್ಲ, ಎಷ್ಟು ಕೆಲಸ ಕಂಡಿಲ್ಲ. नाही तुम्ही काम केले नाही केले मेंबर गावचे आम्ही कोण बी बघितलं तुम्हाला बोलले तर तुम्हाला हे होत नाही. शेवटीला 1 वर्षाच्या नंतर हे येऊन बघतात ते काम केले का नाही म्हणून. याने नाही केले म्हणून रिपोर्ट ठेवतात. काय करावं? कोणत्या
ट्रेनिंग ಏನ್ ಒಂದೇ ಗುರಿ ಅಂದ್ರೆ ಕೆಲಸ ಮಾಡಕ್ ರೆಡಿ, फंडिंग माहिती होत ಕೆಲಸ नाही ಮಾಡಕ್ ರೆಡಿ ಇರ್ಬೇಕು, ಪೇಮೆಂಟ್ ಕೊಡಕ್ ರೆಡಿ ಇರ್ಬೇಕು, ಕೆಲಸ ಕೇಳಕ್ ರೆಡಿ ಇರ್ಬೇಕು. ಯಾಕೆ ಕೊಡಲ್ಲ ಅಂತೇಳಿ शेतात दूध खाते तर माहित होतं की का ते बी हरकून जात आहे ನಾವು ಕೆಲಸ ಮಾಡಕ್ ರೆಡಿ ಇದ್ದೀವಿ, ಕೆಲಸ ಯಾಕೆ ಕೊಡಲ್ಲ? ಈ ತರ ನಿಮ್ಮಲ್ಲಿ नाक्यामध्ये तुम्ही माती काढले तर ते जातंय. ಒಟ್ಟು ನಿಮ್ಮ ಪಂಚಾಯತಿಯಲ್ಲಿ ಆಗಿರೋದು ಒಂದ್ ವರ್ಷದಾಗ ಎಷ್ಟು ಕಾಮಗಾರಿ ಆಗಿರೋ ಅಂತೇಳಿ ಪ್ರತಿಯೊಂದು ವರ್ಗ ಓದಿ ಹೇಳ್ತಾರೆ. ಇವರು ನಮ್ಮ ಗ್ರಾಮ ಪಂಚಾಯತಿ